ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ಚಳಿಗಾಲ ಮತ್ತು ಕ್ರಿಸ್ಮಸ್ ಹಬ್ಬದ ಸಡಗರ ಜೊತೆಯಾಗಿ ಬಂದುಬಿಟ್ಟಿದೆ. ಕೊರೆಯುವ ಚಳಿಯ ನಡುವೆಯೂ ಕೂಡ ಕ್ರಿಸ್ಮಸ್ ಹಬ್ಬದ ತಯಾರಿಯನ್ನ ವಿಶ್ವದೆಲ್ಲೆಡೆ ಎಲ್ಲರೂ ಸಂಭ್ರಮದಿಂದಲೇ ಮಾಡ್ತಿದ್ದಾರೆ. ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಉಡುಗೊರೆಗಳ ವಿನಿಮಯವನ್ನ ಕ್ರೈಸ್ತ ಬಾಂಧವರು ಪರಸ್ಪರ ಮಾಡಿಕೊಳ್ತಾರೆ. ಇದರಿಂದ ಅವರ ನಡುವೆ ಸೌಹಾರ್ದ ಉತ್ತಮವಾಗಿರುತ್ತದೆ ಎಂಬುದು ನಂಬಿಕೆಯಾಗಿದೆ. ಹಾಗಾಗಿ ಹಬ್ಬಕ್ಕೂ ಮುನ್ನ ಗಿಫ್ಟ್ ತಯಾರಿ ಕೂಡ ಜೋರಾಗಿರುತ್ತದೆ. ಹಾಗೆ ಕ್ರಿಸ್ಮಸ್ ಸಮಯದಲ್ಲಿ ಆಚರಣೆ ಮಾಡುವ ಪ್ರತಿಯೊಂದು ಸಂಪ್ರದಾಯ ಕೂಡ ತನ್ನದೇ ಆದ ವಿಶೇಷ ಮಹತ್ವವನ್ನ ಪಡೆದುಕೊಂಡಿದೆ. ಹಾಗಾದ್ರೆ ಈ ಸಂಭ್ರಮಕ್ಕೆ ಏನೆಲ್ಲ ಅಂಶಗಳು ಮುಖ್ಯವಾಗುತ್ತವೆ ಎಂಬುದನ್ನ ನಾವು ಈ ವರದಿಯಲ್ಲಿ ತಿಳಿಯೋಣ. ಹೌದು, ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬ ಬಂದ್ರೆ ಸಾಕು ಎಲ್ಲಿಲ್ಲದ ಸಡಗರ ಸಂಭ್ರಮ. ಹೀಗಿರುವಾಗ ಕೇವಲ ಬಟ್ಟೆ ಸಂಭ್ರಮ ಹಾಗೂ ಪಾರ್ಟಿಗಳನ್ನ ಮಾಡೋದು ಇಲ್ಲಿ ಮುಖ್ಯವಾಗುವುದಿಲ್ಲ. ಈ ಹಬ್ಬಕ್ಕಾಗಿ ಆಯೋಜಿಸುವ ಕೆಲವು ಸಂಗತಿಗಳು ತುಂಬಾ ಮುಖ್ಯವಾಗಿರುತ್ತದೆ. ಕ್ರೈಸ್ತನ ಜನನದ ಮುಂಚೆಯೇ ಈ ಮರದಿಂದ ಕ್ರೈಸ್ತರು ಆಕರ್ಷಿತರಾಗಿದ್ರು ಎಂಬ ನಂಬಿಕೆ ಇದೆ. ಕ್ರಿಸ್ಮಸ್ ಟ್ರೀ ಆದ್ಯತೆಯನ್ನ ಪಡೆದುಕೊಳ್ಳುತ್ತದೆ. ಅದರಂತೆ ಮನೆಯ ಮುಂಬಾಗಿಲಿನಲ್ಲಿ ಕ್ರಿಸ್ಮಸ್ ಬರ್ತ್ ಅನ್ನ ಕಾಣ್ತೇವೆ. ವೃತ್ತಾಕಾರವಾಗಿ ಇದು ಇದ್ದು ದೇವರ ಅಂತ್ಯವೇ ಇಲ್ಲದ ಪ್ರೀತಿಯನ್ನ ಇದು ಸಾರುತ್ತದೆ ಎಂಬ ನಂಬಿಕೆಯಾಗಿದೆ. ಹಾಗಾಗಿ ಕ್ರಿಸ್ಮಸ್ ಸಮಯದಲ್ಲಿ ಇದು ಮುಖ್ಯವಾಗುತ್ತದೆ. ಜೊತೆಗೆ ಕ್ರಿಸ್ಮಸ್ ಹಬ್ಬದ ಸಮಯದಂದು ಉಡುಗೊರೆಗಳ ವಿನಿಮಯ ಮಾಡುವ ಕ್ರಮ ಆರಂಭಿಸಿದ್ದು ಸಂತ ನಿಕೋಲಸ್ ಆಗಿದ್ದಾರೆ. ಸಮಯ ಕಳೆದಂತೆ ಇವರು ಧರಿಸುತ್ತಿದ್ದ ಬಟ್ಟೆ ಸಾಂತಾ ಕ್ಲಾಸ್ ರೂಪದಲ್ಲಿ ಮಾರ್ಪಟ್ಟಿತು. ಮಕ್ಕಳಿಗೆ ಪ್ರೀತಿಯಿಂದ ಉಡುಗೊರೆಗಳನ್ನ ನೀಡುವ ಸಾಂತಾ ಕ್ಲಾಸ್ಗಾಗಿ ಇವರು ಕಾಯುತ್ತಿರುತ್ತಾರೆ. ಬಳಿಕ ಕ್ರಿಸ್ಮಸ್ ನಂಬಿಕೆಗೆ ಇನ್ನೊಂದು ಹೆಸರಾಗಿದೆ ಮೇಣದ ಬತ್ತಿಗಳು. ವಿಶ್ವದ ಬೆಳಕು ಎಂದು ಕರೆಯುವ ಕ್ರೈಸ್ತನ ನೆನಪನ್ನ ಈ ಮೇಣದ ಬತ್ತಿಗಳು ಮಾಡ್ತವೆ. ಮಾನವರು ಮಾಡುತ್ತಿರುವ ಪಾಪದ ಕತ್ತಲೆಯಿಂದ ಅವರನ್ನ ಹೊರಕ್ಕೆ ಬರುವಂತೆ ಮಾಡಲು ಕ್ರಿಸ್ತನು ಮಾನವ ರೂಪಿಯಾಗಿ ಜನ್ಮ ತಾಳ್ತಾರೆ. ಮೊದಲಿಗೆ ಮೇಣದ ಬತ್ತಿಗಳನ್ನ ಬಳಸಿ ಅಲಂಕಾರವನ್ನ ಮಾಡ್ತಿದ್ರು. ಈಗ ಆಧುನಿಕ ರೂಪದಲ್ಲಿ ದೀಪಗಳನ್ನ ಉಪಯೋಗಿಸುತ್ತಾರೆ. ಅದರಂತೆ ಕ್ರಿಸ್ಮಸ್ ಟ್ರೀ ಅಂತೆಯೇ ಸ್ಟಾರ್ ಕೂಡ ಹೆಚ್ಚು ಮುಖ್ಯವಾದದ್ದು. ಇದನ್ನು ಕ್ರಿಸ್ಮಸ್ ನ ಸಂಕೇತವೆಂದು ಕರೆಯಲಾಗಿದೆ. ಮನೆ, ಚರ್ಚ್, ರಸ್ತೆಗಳು, ಕ್ರಿಸ್ಮಸ್ ಟ್ರೀ ಹೀಗೆ ಎಲ್ಲೆಡೆ ಕ್ರಿಸ್ಮಸ್ ಸ್ಟಾರ್ ಗಳನ್ನ ನೇತಾಡಿಸಲಾಗುತ್ತೆ. ಅಲ್ಲದೆ ರಜಾ ದಿನದ ಸಂಕೇತವಾಗಿ ಬಲ್ಗಳನ್ನ ಮೊಳಗಿಸಲಾಗುತ್ತದೆ. ಅಂತೆಯೇ ಋಣಾತ್ಮಕ ಅಂಶಗಳನ್ನ ನಿವಾರಿಸಲು ಕೂಡ ಬಲ್ಗಳನ್ನ ಮೊಳಗಿಸಲಾಗುತ್ತದೆ. ನಂತರ ಯೇಸುವಿನ ಜನನವನ್ನ ಸಾರುವ ಗೊದಲಿಯನ್ನ ಕ್ರಿಸ್ಮಸ್ ಸಮಯದಲ್ಲಿ ಸಿದ್ಧಪಡಿಸಲಾಗುತ್ತದೆ. ಕೆಲವರು ಬೊಂಬೆಗಳನ್ನ ಬಳಸಿ ಇದನ್ನ ಸಿದ್ಧಪಡಿಸಿದ್ರೆ, ಇನ್ನು ಕೆಲವರು ಜೀವಂತವಾಗಿರುವ ಅಂಶಗಳನ್ನ ಬಳಸಿ ಕ್ರಿಸ್ತನ ಜನನವನ್ನ ಸಾರಲಾಗುತ್ತದೆ. ಮತ್ತೆ ಕ್ಯಾಂಡಿ, ಕೆನ್ಸ್, ಖಾದ್ಯ ಕ್ರಿಸ್ಮಸ್ ರಜಾ ದಿನಗಳಲ್ಲಿ ಎಲ್ಲರ ಅಚ್ಚುಮೆಚ್ಚಿನದಾಗಿದೆ. ಕೆಂಪು ಮತ್ತು ಬಿಳಿ ಬಣ್ಣದಲ್ಲಿ ಪ್ರತಿಯೊಬ್ಬರು ಈ ಕ್ಯಾಂಡಿಯನ್ನ ಆಸ್ವಾದಿಸುತ್ತಾರೆ. ಕ್ರಿಸ್ತರು ಲೋಕದ ಒಳಿತಿಗಾಗಿ ತಮ್ಮ ರಕ್ತವನ್ನ ಹರಿಸಿದ್ದನ್ನ ಇದು ಸಂಕೇತಿಸುತ್ತದೆ ಎಂದು ಹೇಳಲಾಗುತ್ತೆ. ಜೊತೆಗೆ ಹೋಲಿ ಎಂಬುದು ಕ್ರಿಸ್ತ ಮುಳ್ಳುಗಳಾಗಿದೆ. ಈ ಸಸ್ಯ ಮುಳ್ಳುಗಳನ್ನ ಹೊಂದಿದ್ದು ಕೆಂಪು ಹಣ್ಣನ್ನ ಹೊಂದಿದೆ. ತಮ್ಮ ಮರಣ ಸಮಯದಲ್ಲಿ ಮುಳ್ಳಿನ ಕಿರೀಟವನ್ನ ಧರಿಸಿದ ಯೇಸುವನ್ನ ಇದು ಸಂಕೇತಿಸುತ್ತದೆ. ಜನರ ಒಳಿತಿಗಾಗಿ ಅವರು ಹರಿಸಿದ ರಕ್ತವನ್ನ ಈ ಕೆಂಪು ಬೆರ್ರಿ ಸಂಕೇತಿಸುತ್ತದೆ. ಕ್ರಿಸ್ಮಸ್ ಮರಗಳನ್ನ ಅಲಂಕರಿಸಲು ಹೋಲಿಯನ್ನ ಬಳಸುತ್ತಾರೆ. ಹೀಗೆ ಸುಮಾರು ಸಂಗತಿಗಳು ಕ್ರಿಸ್ಮಸ್ ನಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತವೆ. ಈ ಮೂಲಕ ಮಾನವ ಜೀವನವು ನಶ್ವರವಾಗಿದ್ದು ಇದ್ದಷ್ಟು ದಿನ ಶಾಂತಿ ಸಮಾಧಾನದಿಂದ ದೇವರ ದಯೆಯೊಂದಿಗೆ ಬದುಕಲಿ ಎಂಬುದನ್ನ ಈ ಹಬ್ಬದಲ್ಲಿ ಸಾರಲಾಗುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.